ಈ ದಿನ ನಮ್ಮ ಮುಳಬಾಗಿಲು ತಾಯ್ಲೂರು ಮುಖ್ಯ ರಸ್ತೆಯ ಕಾದ್ರಿಪುರ ಗೇಟ್ ಬಳಿ ಇರುವಂತಹ ಶ್ರೀ ಶಾಂತಿಧಾಮ ಶನೇಶ್ವರ ಸ್ವಾಮಿ ದೇವಾಲಯದ ಪ್ರಾಂಗಣದಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯಗಳ ಒಂದು ಪ್ರತಿಷ್ಠಾಪನಾ ಕಾರ್ಯ ಇವತ್ತು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿರುತ್ತದೆ. ಈ ಒಂದು ಪ್ರಾಂಗಣದಲ್ಲಿರುವಂತಹ ಅಭಯಾಂಜನೇಯ ಸ್ವಾಮಿ ದೇವಾಲಯದ ಒಂದು ವಿಗ್ರಹವನ್ನ ನಾವು ಸೇವಾಕರ್ತರಾಗಿರ್ತೀವಿ. ಈ ವಿಗ್ರಹದ ಒಂದು ಇದನ್ನ ನಮ್ಮ ಅಣ್ಣನವರಾದಂತಹ ಕೀರ್ತಿಶೇಷ ಎಂ ಸಿ ನೀಲಕಂಠೇಗೌಡರು ಆಸಕ್ತಿ ವಹಿಸಿ ಅವರೇ ಖುದ್ದಾಗಿ ಮಹಾಬಲಿಪುರಂಗೆ ಹೋಗಿ 9 ಅಡಿಯ ಅಭಯ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಮಾಡಿಸಿರುತ್ತಾರೆ. ಆದ್ರೆ ಈ ದಿನ ಈ ಕಾರ್ಯದಲ್ಲಿ ನಾವು ನಮ್ಮ ಕುಟುಂಬದವರು ಭಾಗವಹಿಸಿ ಅದನ್ನ ಪ್ರತಿಷ್ಠಾಪನಾ ಕಾರ್ಯವನ್ನ ಮಾಡಿಸ್ಕೊಟ್ಟಿರ್ತೀವಿ. ಇದರ ಸೇವಾಕರ್ತರಾಗಿರ್ತೀವಿ. ಇಲ್ಲಿ ದೇವಾಲಯದ ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಇದೇ ಪ್ರಾಂಗಣದಲ್ಲಿ ಶನೇಶ್ವರ ಸ್ವಾಮಿ ದೇವಾಲಯ, ಅಭಯಾಂಜನೇಯ ಸ್ವಾಮಿ ದೇವಾಲಯ, ವಿನಾಯಕ ದೇವಾಲಯ ಮತ್ತು ನೂತನವಾಗಿ ಪ್ರಸನ್ನ ಸೋಮೇಶ್ವರ ದೇವಾಲಯಗಳು ಪ್ರತಿಷ್ಠಾಪನೆಯಾಗಿದ್ದು ಭಕ್ತಾದಿಗಳಿಗೆ ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಉತ್ತಮ ಒಂದು ಕ್ಷೇತ್ರವಾಗಿದ್ದು ಎಲ್ಲರಿಗೂ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಆ ದೇವರ ಆಶೀರ್ವಾದ ಸಿಗಿ ಒಳ್ಳೆಯ ಮಳೆ ಬೆಳೆ ಆಗಿ ರೈತರು ಸಮೃದ್ಧಿ ಆಗಿರಲಿ ಅಂತೇಳಿ ಕೋರ್ಕೊಳ್ತಾ ಇದ್ದಾರೆ. ಈ ದೇವಾಲಯ ಪ್ರಾರಂಭ ಆಗಿ ಸುಮಾರು 13-14 ವರ್ಷಗಳಾಯ್ತು. ನಮ್ಮ ಸುದರ್ಶನ್ ಸ್ವಾಮಿಗಳು ಇದನ್ನ ಆಸಕ್ತಿ ವಹಿಸಿ ಈ ದೇವಾಲಯವನ್ನ ಇಲ್ಲಿ ಪ್ರಾರಂಭ ಮಾಡಿರ್ತಾರೆ. ಅವರ ತಂದೆ ಪ್ರಭಾಕರ್ ದೀಕ್ಷಿತ್ ಕಾಲದಿಂದಲೂ ಸ್ವಾಮಿಗಳು ಅವರು ದೈವ ಕಾರ್ಯದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರು ಇಂತಹ ದೇವರ ಸೇವೆ ಮಾಡುವಂತಹ ಅದನ್ನ ಅವಕಾಶ ಅವ್ರಿಗೂ ಹೆಚ್ಚು ಸಿಗಲಿ ಮತ್ತು ಅವರ ಒಂದು ನೇತೃತ್ವದಲ್ಲಿ ಇಂತಹ 14 ವರ್ಷಗಳಿಂದ ನಾವು ಈ ಕಾರ್ಯಗಳನ್ನ ದೇವಸ್ಥಾನದ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೇನೂ ಸಹ ಆ ದೇವರು ನಮಗೆ ಮಾಡುವಂತ ಶಕ್ತಿ ನೀಡಿದಲ್ಲಿ ನಾವು ಸಹ ಈ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತೇವೆ. ಏನಿಲ್ಲ ನಮಗೆ ಮನೆ ದೇವರು ಆಂಜನೇಯ ಸ್ವಾಮಿ. ನಾವು ಮುಳಬಾಲ್ ಆಂಜನೇಯ ಸ್ವಾಮಿ. ಈಗ ನಮ್ಮ ಮನೆಯಲ್ಲಿ ಯಾರೇ ಮಗು ಹುಟ್ಟಿದ್ರು ಸಹ ನಾವು ಮೊದಲು ಕೂದಲು ಕೊಡೋದು ಆಂಜನೇಯ ಸ್ವಾಮಿಗೆ, ಆನಂತರ ತಿರುಪತಿ, ಧರ್ಮಸ್ಥಳ ಇನ್ನಂಥದ್ದು. ನಮಗೆ ಕುಲದೇವರು ಮನೆ ದೇವರು ಆಂಜನೇಯ ಸ್ವಾಮಿ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೇನೆ. ಆ ದೃಷ್ಟಿಯಿಂದ ನಾವು ಎಲ್ಲೇ ಕಾರ್ಯಗಳಾದ್ರೂ ನಾವು ವಿಗ್ರಹ ಕೊಡಿಸೋದಾಗ್ಲಿ ಏನೇ ಎಲ್ಲಾ ದೇವ್ರ ಕಾರ್ಯಗಳು ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ನಾವು ಹೆಚ್ಚಿಗೆ ವಿಗ್ರಹ ಆಗ್ಲಿ ಅಥವಾ ಏನಾದ್ರೂ ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ದೀವಿ ಮೊದ್ಲಿಂದಾನು, ಮುಂದೇನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಶಾಂತಿಧಾಮ ಕ್ಷೇತ್ರ ಏನಾಗಿದೆ ಅಂದ್ರೆ ನಮ್ಮ ಈ ತಾಯ್ಲೂರು ಮಾರ್ಗದಲ್ಲಿ ದೇವಸ್ಥಾನಗಳು ಇರೋದು ಕಡಿಮೆ. ಒಂದೇ ಜಾಗದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ವಿನಾಯಕ ಸ್ವಾಮಿ ದೇವಸ್ಥಾನ, ನವಗ್ರಹಗಳು, ಪ್ರಸನ್ನ ಸೋಮೇಶ್ವರ ಸ್ವಾಮಿ ಎಲ್ಲಾನು ಇದೇ ಒಂದು ಪ್ರಾಂಗಣದಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲರೂ ಬಂದು ಇಲ್ಲಿ ಭಕ್ತಾದಿಗಳು ದೇವರ ಒಂದು ಕೈಂಕಾರ್ಯದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನ ನಡೆಸ್ಕೊಡೋದಕ್ಕೆ ಇಲ್ಲಿ ತುಂಬಾ ಸೂಕ್ತವಾದಂತಹ ಸ್ಥಳ ಆಗಿದೆ. ಈ ಸ್ಥಳ ಮುಂದೆ ಹೆಚ್ಚಿನ ಒಂದು ಪ್ರವಾಸಿ ತಾಣವಾಗುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ.